ಸೂಪರ್ ರಂಗ ಅಣ್ಣ ಬಂದ ಏನ್ ಗೋಲ್ಡ್ ಸರ್ ಇವ್ರದ್ದು? ಯಾರ್ದು ಇವ್ರದ್ದು ಇನ್ನೇನ್ ಸರ್? ಬಾಯ್ ಬಿಟ್ಟು ಹೇಳ್ತಾರಲ್ಲ ಸರ್, ಮದ್ವೆ ಮುಂಜಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಿಲ್ಲ, ಓಟ್ ಸಿಗಲ್ಲ. ಮತ್ತೇನು ಕತೆ ಕಾಯ್ಬೇಕು ಅವ್ರು? ಏನ್ ಮಾಡ್ಬೇಕು ನಿಮ್ಮ ಪ್ರಕಾರ ಅವರು? ಇಲ್ಲಿ ತನಕ ಸುಮ್ಮನಿದ್ದು ಇಲ್ಲಿವರೆಗೂ ಹೋಗಿಲ್ಲ ಅಂತ ನಿಮ್ಗೆ ಹೇಳಿರೋರು ಯಾರು? ಈಗ ಸ್ವಲ್ಪ ಜಾಸ್ತಿ ಅಟೆಂಡ್ ಮಾಡ್ತಾರೆ, ತಪ್ಪೇನಿದೆ ಅದರಲ್ಲಿ? ನನ್ನ ಪ್ರಕಾರ ಏನು ತಪ್ಪಿಲ್ಲ, ದೇ ಆರ್ ರೈಟ್. ನಮ್ಮ ಜನನೂ ಅದನ್ನೇ ನಂಬದ ಸರ್. ನಿಮ್ಮ ಮನೇಲಿ ಕಾರ್ಯಕ್ರಮ ಮಾಡಿ ನಿಮ್ಮ ಲೋಕಲ್ ಲೀಡರ್ನ ಕರೆದಾಗ ಬರ್ತಿದ್ರೆ ನೀವೇನು ಮಾಡ್ತೀರಿ? ನೀವೇನು ಮಾಡ್ತೀರಿ ನೋಡೋಣ, ಹೇಳಿ. ಹೇಳೋದು ಸ್ವಲ್ಪ ಕೂತ್ಕೊಂಡಿಲ್ಲಿ, ನೀವು ಹೇಳಿ, ನೀವೇನು ಮಾಡ್ತೀರಿ? ನೀವೊಬ್ಬರು ಇಂಪಾರ್ಟೆಂಟ್ ವ್ಯಕ್ತಿ, ನಿಮ್ಮ ಕುಟುಂಬ, ನಿಮ್ಮ ಊರಲ್ಲಿ ನೀವೊಂದು ಲೋಕಲ್ ಕಾರ್ಯಕ್ರಮ ಮಾಡ್ತೀರಿ, ನಿಮ್ಮ ಲೀಡ್ರನ್ನ ಕರೆದಿರ್ತೀರಿ, ಅವ್ನು ಬರಲ್ಲ, ಏನು ಮಾಡ್ತೀರಿ ನಿಮ್ಮ ಫ್ಯಾಮಿಲಿಲಿ? ಹಾಸ್ಪಿಟಲೈಸೇಷನ್, ಆಸ್ಪತ್ರೆಗೆ ಯಾರೂ ಸೇರ್ತಿಲ್ಲ ತುಂಬ ದೊಡ್ಡ ಸಂಖ್ಯೆಯಲ್ಲಿ, ಪ್ಲಸ್ ಸಾವಾಗ್ತಿಲ್ಲ. ಹಾಗಾಗಿ ನಾವು ಈ ನೆರಳಿನಲ್ಲಿ ಎಚ್ಚರಿಕೆಯಿಂದ ಇರಬೇಕಷ್ಟೆ. ಇನ್ನೇನು ಕೈಗೆ ಬರ್ತಾ ಇದೆ ಫಸಲು ಅಂದಾಗ ದುಷ್ಕರ್ಮಿಗಳು ಯಾರೋ ಹೋಗಿ ಅದನ್ನು ಮಕಾಡೆ ಮಲಗಿಸ್ಬಿಟ್ಟಿದ್ದಾರೆ, ಎಲ್ಲನೂ ಪಾಡೋದು ಬಿಸಾಕಿದ್ದಾರೆ. ಕಂಗಾಲಾಗಿ ಹೋಗಿದ್ದಾನೆ ಪಾಪ ರೈತ. ಶುಡ್ ಬಿ ಎ ಲೋಕಲ್ ರೈವಲ್ರಿನೋ, ಅಥವಾ ಹೊಟ್ಟೆಗೆ ಕಿವುಚ್ಕೊಂಡು ಸಾಯೋನು ಯಾವನೋ ಯಾರೋ ಇರಬೇಕು ಮೋಸ್ಟ್ಲಿ. ನನ್ನ ಪ್ರಕಾರ ಹಿಂಗೆ ಮಾಡಿದವ್ನು ತಗಲಾಕೊಂಡ್ರೆ ಮಾತ್ರ ಸರಿಯಾಗಿ ಕಲಿಸ್ಬೇಕು ಅವನು ಪಾಠನ, ಹೇಳ್ತೀನಿ. ಇದಕ್ಕಿಂತ ಇನ್ನೊಂದು ಪಾಪಕೃತ್ಯ ಇನ್ನೊಂದಿಲ್ಲ, ಇದು ವರ್ಸರ್ ದ್ಯಾನ್ ಮರ್ಡರ್ ಇದು ನನ್ನ ಪ್ರಕಾರ. ಈ ಅಡಿಕೆ ಮರ ಕತ್ತರಿಸ್ಬಿಟ್ಟು ಬರೋದು, ತೆಂಗಿನ ಮರ ಕತ್ತರಿಸ್ಬಿಟ್ಟು ಬರೋದು, ಎಂಥ ಕಚಡಗಳಿರ್ಬೇಕಲ್ಲ. ಪೊಲೀಸ್ನವರು ಏನು ಮಾಡೋಕ್ಕಾಗತ್ತೆ? ಹುಡ್ಕಕ್ಕೂ ಆಗಲ್ಲ. ನಾವು ಇನ್ನು ಹೇಳ್ಕೊಂಡು ಹೋಗ್ಬೇಕು ಹಂಗಾರೆ ರೈತರಿಗೆ. ಯಾರ್ಯಾರು ಒಂದೊಂದು ಎಕರೆ ಇದೆ ಎಲ್ಲ CCTV ಕ್ಯಾಮ್ರಾ ಹಾಕೊಳ್ರಪ್ಪ. ಇನ್ನು ಅದೊಂದು ಸ್ಟಾರ್ಟಾ? ಎಲ್ಲಾದರೂ ಕಂಡು ಕೇಳಿದ್ದೀವ ಇದನ್ನು ನಾವು? ನಮ್ಮೂರು ಗದ್ದೆ ಹೊಲಕ್ಕೆಲ್ಲ CCTV ಕ್ಯಾಮ್ರಾ ಹಾಕೊಳ್ಳೋಕ್ಕೆ? ಸೂಪರ್ ರಂಗ